ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ರಾಜ್ಯದ ಲಕ್ಷಾಂತರ ಯುವಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಹೊರಡಿಸಲಾಗಿದೆ. ಕರ್ನಾಟಕ ಸರ್ಕಾರದಿಂದ ಈ ಬಾರಿ ಭರ್ಜರಿ ಘೋಷಣೆ. ಒಟ್ಟು 56,432 ಸರ್ಕಾರಿ ಉದ್ಯೋಗಿಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಅನ್ನು ಕೂಡ ನೀಡಿದೆ. ಹೌದು ಸ್ನೇಹಿತರೆ, ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಹೊಸ ಅವಕಾಶವನ್ನು ತರಲಾಗ್ತಾ ಇದೆ. ರಾಜ್ಯದಲ್ಲಿ 56,000ಕ್ಕೂ ಹೆಚ್ಚು ಉದ್ಯೋಗಗಳು ಭರ್ತಿ ಸರ್ಕಾರದ ಮಹತ್ವ ತೀರ್ಮಾನವಾಗ್ತಾ ಇದೆ. ರಾಜ್ಯ ಸರ್ಕಾರ ಈಗ ಅಧಿಕೃತವಾಗಿ 56,432 ಉದ್ಯೋಗಗಳ ನೇಮಕಾತಿ ಪ್ರಕ್ರಿಯೆ ಆರಂಭಕ್ಕೆ ಅನುಮತಿ ನೀಡಲಾಗ್ತಾ ಇದೆ. ಈ ನಿರ್ಧಾರದಿಂದ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಅವಕಾಶ ಸಿಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ ಪರಿಹಾರವಾಗ್ತಾ ಇದೆ. ಸರ್ಕಾರಿ ಇಲಾಖೆಗಳ ಬಲವರ್ಧನೆ ನಡೀತಾ ಇದೆ ಎಂಬ ಮಹತ್ವದ ಬದಲಾವಣೆ ಇಲ್ಲಿದೆ. ಸ್ನೇಹಿತರೆ, ಈ ಒಂದು ನೇಮಕಾತಿ ಯಾಕೆ ಇಷ್ಟು ತಡವಾಯಿತು ಅಂದ್ರೆ ಎಸ್ಸಿ ಒಳ ಮೀಸಲಾತಿ ಕಾರಣದಿಂದ ಈ ಒಂದು ನೇಮಕಾತಿ ಇಷ್ಟು ತಡವಾಯಿತು. 2025ರಲ್ಲಿ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿತ್ತು. ಆದ್ರೆ ಬಹಳಷ್ಟು ನೇಮಕಾತಿಗಳನ್ನು ಅದನ್ನು ಪಾಲಿಸಲಿಲ್ಲ. ಇದರಿಂದ ಎಲ್ಲಾ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ನಿಂತಿರುವ ಕಾರಣಗಳಿಂದ ಈ ಒಂದು ನೇಮಕಾತಿ ಜಾರಿಗೆ ಆಗಿದ್ದಿಲ್ಲ. ಆ ಒಂದು ಕಾರಣಗಳಿಂದ ಒಳ ಮೀಸಲಾತಿ ಮುಗಿಸಿ ಈ ಒಂದು ನೇಮಕಾತಿ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಈಗ ಸರ್ಕಾರ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ತಾ ಇದೆ. ಈಗಾಗಲೇ ಪರೀಕ್ಷೆ ನಡೆಸಿರುವ ನೇಮಕಾತಿಗಳು ರದ್ದು ಆಗೋದಿಲ್ಲ. ಅಂತಿಮ ಹಂತದಲ್ಲಿ ಪ್ರಕ್ರಿಯೆಗಳು ಮುಂದುವರಿಯುತ್ತವೆ. ಅಭ್ಯರ್ಥಿಗಳಿಗೆ ದೊಡ್ಡ ರಿಲೀಫ್ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಪರೀಕ್ಷೆ ಬರೆದವರಿಗೆ ಅಂದ್ರೆ ಈಗ 2025 ಅಥವಾ 26ರಲ್ಲಿ ಯಾವುದೇ ಒಂದು ಪರೀಕ್ಷೆ ನೀವು ಬರೆದ್ರು ಅದಕ್ಕೆ ಯಾವುದೇ ಒಂದು ತೊಂದರೆ ಆಗೋದಿಲ್ಲ. ನಿಮ್ಮ ಪರೀಕ್ಷೆಯ ಫಲಿತಾಂಶ ನಿಮಗೆ ಸಿಗುತ್ತದೆ ಅಂತ ಕೂಡ ತಿಳಿಸಿದ್ದಾರೆ. ಒಳ ಮೀಸಲಾತಿ ಇವಾಗ ಮುಗಿತು. ಇವಾಗ ಮತ್ತೆ 56,000ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಭರ್ತಿ ಮಾಡಲಾಗ್ತಾ ಇದೆ. ಇನ್ನು ಮುಂದೆ ಎಲ್ಲ ನೇಮಕಾತಿಗಳು ನಿಯಮವನ್ನು ಅನ್ವಯಿಸಲಾಗ್ತಾ ಇದೆ. SC-A ನೋಡೋದಾದ್ರೆ 5.25% ಅಷ್ಟು ಒಳ ಮೀಸಲಾತಿ ಮತ್ತು SC-B ನೋಡೋದಾದ್ರೆ 5.25% ಅಷ್ಟು ಮತ್ತು SC-C ನೋಡೋದಾದ್ರೆ 4.5% ಅಷ್ಟು 400 ಪಾಯಿಂಟ್ ರೋಸಸ್ಟ್ ವ್ಯವಸ್ಥೆ ಸಿಗ್ತಾ ಇದೆ. ಇದು ಹೇಗೆ ಅಂದ್ರೆ ಪ್ರತಿಯೊಂದು ವರ್ಗಕ್ಕೂ ಸಮಾನ ಅವಕಾಶ, ಪಾರದರ್ಶಕತೆ, ನೇಮಕಾತಿ ಮತ್ತು ನ್ಯಾಯಯುತ ಹಂಚಿಕೆ ನಡೆಯುವುದಕ್ಕೆ ಈ ಒಂದು ಅವಕಾಶವನ್ನು ಜಾರಿಗೆ ತಂದಿದೆ. ಈ ನೇಮಕಾತಿ ಹಲವಾರು ಇಲಾಖೆಯಲ್ಲಿ ನಡೆಯಲಾಗ್ತಾ ಇದೆ. ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಆದಾಯ ಇಲಾಖೆ. ಕೆಲವು ವರದಿಗಳ ಪ್ರಕಾರ ಸಾವಿರಾರು ಉದ್ಯೋಗಗಳು ಗ್ರೂಪ್ ಸಿ ಮತ್ತು ಗ್ರೂಪ್ ಎ, ಗ್ರೂಪ್ ಬಿ ಉದ್ಯೋಗಗಳು ಲಭ್ಯವಾಗ್ತಾ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಈ ನಿರ್ಧಾರದಿಂದ ನಿಮ್ಗೆ ಏನು ಲಾಭ ಸಿಗುತ್ತದೆ ಅಂದ್ರೆ ಪರೀಕ್ಷೆ ರದ್ದು ಆಗೋದಿಲ್ಲ, ಹೊಸ ಅವಕಾಶ ಹೆಚ್ಚಾಗುತ್ತದೆ, ಸ್ಪಷ್ಟ ನಿಯಮಗಳು ತಿಳಿಯುತ್ತವೆ, ಹಾಗೆ ಹೆಚ್ಚು ಪಾರದರ್ಶಕತೆ ನಿಮ್ಮದಾಗಿರುತ್ತದೆ. ವಿಶೇಷವಾಗಿ ಗ್ರಾಮೀಣ ಯುವಕರಿಗೆ ಇದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಈ ಒಂದು ನಿಯಮದ ಪ್ರಕಾರ ಯಾವುದೇ ಒಂದು ನೇಮಕಾತಿಯಲ್ಲಿ ಎಸ್ಸಿ ಉದ್ಯೋಗಿಗಳು 3ಕ್ಕಿಂತ ಕಡಿಮೆ ಇದ್ದರೆ ಎಲ್ಲಾ ಉಪಜಾತಿಗಳು ಅಂದ್ರೆ ಎಲ್ಲಾ 101 ಉಪಜಾತಿಗಳಿಗೆ ಅವಕಾಶವಿದೆ ಅಂತ ಕೂಡ ತಿಳಿಸಲಾಗಿದೆ. ಇದು ಸಮಾನ ಅವಕಾಶ ನೀಡುವ ಸರ್ಕಾರದ ದೊಡ್ಡ ಹೆಜ್ಜೆ ಆಗಿದೆ. ಸಮಾನವಾಗಿರಬೇಕು, ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶವನ್ನು ನೀಡಲಾಗ್ತಾ ಇದೆ. ಸ್ನೇಹಿತರೆ, ಒಂದು ಒಳ ಮೀಸಲಾತಿ ಮಾಡಿರುವ ಕಾರಣಗಳಿಂದ ಸಮಾನ ಅವಕಾಶ ಪ್ರತಿಯೊಂದು ವರ್ಗಕ್ಕೂ ಸಿಗಬೇಕು ಅಂತ ಕೂಡ ತಿಳಿಸಲಾಗಿತ್ತು. ಉದ್ಯೋಗ ಮಾರುಕಟ್ಟೆ ಮೇಲೆ ಯಾವ ರೀತಿ ಪರಿಣಾಮ ಬೀರಲಾಯಿತು ಅಂದ್ರೆ ನಿರುದ್ಯೋಗಿಗಳು ಕಡಿಮೆ ಆಗುತ್ತದೆ ಮತ್ತು ಸರ್ಕಾರಿ ಸೇವೆ ಬಲವಾಗುತ್ತದೆ, ರಾಜ್ಯದ ಅಭಿವೃದ್ಧಿಗೆ ವೇಗ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಇವಾಗ ನೀವು ಏನ್ ಮಾಡ್ಬೇಕಂದ್ರೆ ನೀವು ಪರೀಕ್ಷೆ ಬರೆಯಬೇಕಾಗಿದೆ. ಎಷ್ಟೋ ವರ್ಷದಿಂದ ಕಾಯ್ತಾ ಇರುವ ಒಂದು ಅವಕಾಶ ನಿಮಗಾಗಿ ಸಿಗ್ತಾ ಇದೆ. ಪರೀಕ್ಷೆ ಬರೆದವರಿಗೆ ಫಲಿತಾಂಶ ಕಾಯ್ತಾ ಇದೆ. ಹೊಸ ಅಭ್ಯರ್ಥಿಗಳು ತಯಾರಿ ಆರಂಭಿಸವಾಗ್ತಾ ಇದೆ. ಅಧಿಕೃತ ವೆಬ್ಸೈಟ್ ಅನ್ನು ಮಾತ್ರ ನಂಬಬೇಕಾಗಿದೆ. ಯಾವಾಗ ಈ ಒಂದು ಯೋಜನೆಯ ಅವಕಾಶ ಬಿಡ್ತಾರೋ ಅವಾಗಲೇ ನೀವು ಪ್ರತಿಯೊಬ್ಬರು ಕೂಡ ನೇಮಕಾತಿಗೆ ಅರ್ಜಿಯನ್ನು ಹಾಕಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ. ಸ್ನೇಹಿತರೆ, ಇದು ಒಂದು ದೊಡ್ಡ ಅವಕಾಶವಾಗಿದೆ. ನಿಮ್ಮ ಕನಸಿನ ದಾರಿ ಉದ್ಯೋಗ ಪಡೆಯಲು ಇದು ಸರಿಯಾದ ಸಮಯವಾಗಿದೆ. ಪರಿಶ್ರಮ ನಿಮ್ಮದಾಗಿರಲಿ, ಸರಿಯಾದ ಮಾಹಿತಿಯನ್ನು ಪಡೆಯಿರಿ, ಅವಕಾಶವನ್ನು ಕೈ ಚೆಲ್ಲಬೇಡಿ ಅಂತ ನಾವು ತಿಳಿಸ್ತೇವೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾವು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇವೆ. 56,000ಕ್ಕೂ ಹೆಚ್ಚು ಅವಕಾಶವನ್ನು ಜಾರಿಗೆ ತರಲಾಗ್ತಾ ಇದೆ. ಆ ಒಂದು ಅವಕಾಶಗಳು ಪ್ರತಿಯೊಬ್ಬ ಯುವಕರು ಪಡೆದುಕೊಳ್ಳಿ ಅಂತ ನಾವು ತಿಳಿಸ್ತಾ ಇದ್ದೇವೆ. ಹಲವಾರು ವಿದ್ಯಾರ್ಥಿಗಳು 2-3 ವರ್ಷದಿಂದ 4-5 ವರ್ಷದಿಂದ ಕೂತ್ಕೊಂಡು ಓದಿರ್ತಾರೆ. ಅಂತವರಿಗೆ ಜಯ ಸಿಗಲಿ ಮತ್ತು ಈ ಒಂದು ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಹೊಸ ನೇಮಕಾತಿ ಬರಲಾಗ್ತಾ ಇದೆ. ಪ್ರತಿಯೊಂದಕ್ಕೂ ಅರ್ಜಿ ಹಾಕಿ ಅದಕ್ಕೂ ಎಕ್ಸಾಮ್ ಅನ್ನು ಕೂಡ ಬರೆಯಿರಿ. ಈ ಒಂದು ಪರೀಕ್ಷೆ ಫಲಿತಾಂಶ ನಿಮ್ಮದು ಚೆನ್ನಾಗಿ ಇರಲಿ ಅಂತ ಕೂಡ ನಾವು ತಿಳಿಸ್ತೇವೆ. ಸ್ನೇಹಿತರೆ, ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಅನ್ನು ನಾವು ನಿಮಗೆ ತಿಳಿಸ್ತಾನೆ ಇರ್ತೇವೆ. ಮತ್ತು ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಈ ಒಂದು ವಿದ್ಯಾರ್ಥಿಯ ಗ್ರೂಪ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.